ಚಾಮರಾಜನಗರದಲ್ಲಿ ನೈರ್ಮಲ್ಯದಿಂದ ಕೂಡಿರುವ ಯಾವುದಾದರೂ ಒಂದು ಗ್ರಾಮ ಪಂಚಾಯತ್ನ ಹೆಸರು ತಿಳಿಸಿದರೆ ರೈತ ಸಂಘದಿಂದ 10,000 ಬಹುಮಾನವನ್ನು ನೀಡುವುದಾಗಿ ಸಂಘಟನೆಯ ಮುಖಂಡರು ತಹಶೀಲ್ದಾರ್ ಮಂಜುಳಾ ಅವರಿಗೆ ಸವಾಲು ಹಾಕಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿ ತಹಶೀಲ್ದಾರ್ ಮಂಜುಳಾ ಅವರ ಸಮ್ಮುಖದಲ್ಲಿ ಆಯೋಜನೆ ಮಾಡಿದ್ದ ರೈತರ ಕುಂದುಕೊರತೆ ಸಭೆಯ ವೇಳೆ ಜಿಲ್ಲಾ ರೈತ ಸಂಘದ ಕಾರ್ಯಾಧ್ಯಕ್ಷ ಶೈಲೇಂದ್ರ ಕುಮಾರ್ ಮಾತನಾಡಿ, ಕೊಳ್ಳೇಗಾಲ ತಾಲೂಕಿನಲ್ಲೂ ಯಾವುದಾದ್ರೂ ಒಂದು ಗ್ರಾಮ ಪಂಚಾಯತ್ ಸಂಪೂರ್ಣ ನೈರ್ಮಲ್ಯದಿಂದ ಕೂಡಿದ್ರೆ ರೈತ ಸಂಘದಿಂದ 10,000 ಬಹುಮಾನವನ್ನು ನೀಡುವುದಾಗಿ ಸವಾಲು ಹಾಕಿದ್ದಾರೆ. ಈ ವೇಳೆ ಸಭೆಯಲ್ಲಿದ್ದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ್ ಯಾವ ಗ್ರಾಮ ಪಂಚಾಯತಿಯ ಹೆಸರನ್ನ ಹೇಳದೆ ಸುಮ್ಮನಾಗಿ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಮರೀಚಿಕೆ ಎಂಬುದನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತೆ ಮುಜುಗರಕ್ಕೊಳಗಾಗಿದ್ದಾರೆ. ಸಾಮೂಹಿಕ ಈಶ್ವರನ ಮಾಡಿ ಈಗೇನೋ ರೈತರು ಯಾವ್ಯಾವ ಸಿಸ್ಟಮ್ ಕಟ್ಟಬೇಕು ಅಂತೀರಲ್ವಾ, ಫಸ್ಟ್ ಈಶ್ವರನ ಮಾಡ್ಕೊಟ್ಬಿಡಿ. ತದನಂತರ 3 ತಿಂಗಳ ಒಂದ್ಸತಿ ನೀವು ಏನ್ ಕಟ್ಟಬೇಕು ಅಂತಿರ್ತದ ಅಂತ ಕಡ್ಡಾಯ ಮಾಡಿ. ಈಗ ನೀವು ಒಂದೇ ಸರಿ ರೈತರಿಗೆ 8,000 ಕಟ್ಟಬೇಕು 4,000 ಕಟ್ಟಬೇಕು ಅಂತಂದಾಗ ಅಷ್ಟಿರಲ್ಲ, ಅಷ್ಟ ತಗತ್ತಾವ. ಈಗ ಆಗ ಮಾತಾಡಿ ಪಂಚಾಯತಿ ಏನಾಯ್ತು ಅನ್ನೋದು ಗಮನ ಬಂದಿರ್ತದ. ಆ ರೀತಿ ಆಗದ್ ಬೇಡ. ಮತ್ತೆ ಮೇಡಮ್, ಇಡೀ ನಮ್ಮ ಕೊಳ್ಳೇಗಾಲ ತಾಲೂಕು ಇರ್ತಕ್ಕಂಥ ಎಷ್ಟು ಪಂಚಾಯತಿಗಳದ ಅಷ್ಟು ಪಂಚಾಯತಿಗಳಲ್ಲಿ ಅನೈರ್ಮಲ್ಯ ಇಲ್ಲ ಅಂದ್ರೆ ಒಂದು ಪಂಚಾಯತಿ ಇದ್ರ ನಾವು 5,000 10,000 ರೂಪಾಯಿ ಬಹುಮಾನ